ನಮಸ್ಕಾರ ಪ್ರಿಯ ಭಕ್ತರೆ, ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ನಮಸ್ಕಾರ ಭಕ್ತರೆ, ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ವಿಶೇಷವಾಗಿದೆ. ಏಕೆಂದರೆ ಈ ಬಾರಿ ಶ್ರಾವಣದ ಶಕ್ತಿಯ ಜೊತೆಗೆ ಚಂದ್ರನು, ಶುಕ್ರನು ಮತ್ತು ಗುರು ಗ್ರಹಗಳ ಶ್ರೇಷ್ಠ ಸಂಯೋಜನೆ ಆಗುತ್ತಿದೆ. ಇದರಿಂದಾಗಿ ದೇವಿಯ ಕೃಪೆ ಕೆಲವೊಂದು ರಾಶಿಗಳ ಮೇಲೆ ಜಾಸ್ತಿ ಬೆಳಗುತ್ತಿರುವುದು ಜ್ಯೋತಿಷ್ಯಗಳ ಅಭಿಪ್ರಾಯ. ಅಂದರೆ ಈ ರಾಶಿಯವರಿಗೆ ಈ ಬಾರಿಯ ಹಬ್ಬದಲ್ಲಿ ಕೇವಲ ಪೂಜೆಯ ಅನುಭವವಲ್ಲ, ಲಕ್ಷ್ಮೀದೇವಿಯ ದರ್ಶನವೂ ಖಚಿತವಾಗಬಹುದು ಎನ್ನುತ್ತದೆ. ಆ ರಾಶಿಗಳ ಯಾವ್ಯಾವುದು? ಈ ರಾಶಿಯವರು ದೇವಿಗೆ ಮಾಡಿದ ಪ್ರಾರ್ಥನೆ, ಆರಾಧನೆ ಮತ್ತು ಶುದ್ಧ ಭಾವನೆ ಈ ಎಲ್ಲವೂ ದೇವಿಗೆ ಪ್ರಿಯವಾದ್ದರಿಂದ ಅವರ ಮನೆಯಲ್ಲಿ ಲಕ್ಷ್ಮಿ ನಿಲ್ಲುತ್ತಾರೆ. ಮೇಷರಾಶಿ. ಈ ರಾಶಿಯವರು ಕಳೆದ ಕೆಲ ತಿಂಗಳಿಂದ ಶ್ರಮಿಸುತ್ತಿದ್ದಾರೆ. ಆ ಶ್ರಮದ ಫಲವಾಗಿ ದೇವಿಯವರ ಕಡೆ ನೋಡಿದ್ದಾರೆ. ಈ ಹಬ್ಬದಂದು ಮನೆಗೆ ಆರ್ಥಿಕ ಗತಿ ಬರುವುದು ಖಚಿತ. ದೇವಿಗೆ ಕೆಂಪು ಬಟ್ಟೆಯ ಅಲಂಕಾರ ಮಾಡಿ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ ಜಪಿಸಿ. ತುಲಾರಾಶಿ. ಶುಕ್ರನ ಶಕ್ತಿ ನಿಮಗೆ ಶುಭ ಫಲ ನೀಡುತ್ತಿದೆ. ಈ ಹಬ್ಬದಂದು ಮನೆಯಲ್ಲಿ ಶುಭ ಕಾರ್ಯ, ಸಂತೋಷದ ಸುದ್ದಿಯ ಸಂಭವ ಇದೆ. ಬಿಳಿ ಹೂವಿನಿಂದ ದೇವಿಗೆ ಅಲಂಕಾರ ಮಾಡಿ ಅಷ್ಟಲಕ್ಷ್ಮಿ ಸ್ತೋತ್ರ ಪಠಿಸಿ. ಧನುರಾಶಿ. ಗುರುಗ್ರಹದ ಶಕ್ತಿಯಿಂದ ನಿಮ್ಮ ಮನಸ್ಸು ಧಾರ್ಮಿಕವಾಗಿ ಶುದ್ಧವಾಗಿದೆ. ಈ ಭಾವನೆಯೇ ದೇವಿಯ ಕೃಪೆಗೆ ಕಾರಣವಾಗಲಿದೆ. ಹಾಲಿನಿಂದ ಅಭಿಷೇಕ ಮಾಡಿ ಬೆಳಗಿನ ಸಮಯದಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಪಠಿಸಿ. ಕುಂಭರಾಶಿ. ಸಂಕಷ್ಟಗಳ ಕಾಲ ಮುಕ್ತಾಯವಾಗಿದೆ. ಈ ಹಬ್ಬದಿಂದ ಹೊಸ ಆಯಾಮ ಶುರುವಾಗಿದೆ. ದೀಪ ಹಚ್ಚಿ ದೇವಿಗೆ ಕಷಾಯದ ನೈವೇದ್ಯ ನೀಡಿ ಸತ್ಸಂಗ ಅಥವಾ ಮಂತ್ರಪಠಣ ಮಾಡಿ. ಮೀನರಾಶಿ. ಭಕ್ತಿಯ ಶಕ್ತಿಯಿಂದ ದೇವಿ ನಿಮ್ಮ ಕಡೆ ನೋಡುವುದು ಖಚಿತ. ನಿಮ್ಮ ಮನಸ್ಸಿನ ಪ್ರಾರ್ಥನೆ ಈ ಹಬ್ಬದಂದು ತಕ್ಷಣ ಫಲ ಕೊಡಲಿದೆ. 8 ಬಗೆಯ ಹೂವುಗಳಿಂದ ದೇವಿಯನ್ನು ಅಲಂಕರಿಸಿ ಶ್ರೀ ಲಕ್ಷ್ಮಿ ಸಹಸ್ರನಾಮ ಪಠಿಸಿ. ಹಬ್ಬದಂದು ಈ ಸಣ್ಣ ಉಪಾಯಗಳನ್ನು ಮಾಡಿ. ದೇವಿಗೆ ಹಾಲಿನಿಂದ ಅಭಿಷೇಕ ಮಾಡಿ. ಮನೆಯಲ್ಲಿ ತುಳಸಿ ಕಟ್ಟೆ ಬಳಿ ದೀಪ ಹಚ್ಚಿ 11 ಮಹಿಳೆಯರಿಗೆ ತಾಂಬೂಲ ನೀಡಿ ಆಶೀರ್ವಾದ ಪಡೆಯಿರಿ. ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಮಂತ್ರ 108 ಬಾರಿ ಪಠಿಸಿ. ಈ ಮಂತ್ರ ಪಠಿಸಿ ದರ್ಶನ ಖಚಿತ. ಈ ಮಂತ್ರ ಹಬ್ಬದಂದು ಭಕ್ತಿಯಿಂದ ಪಠಿಸಿದರೆ ದೇವಿಯ ಅನುಗ್ರಹ ನಿಮ್ಮ ಮನೆಯಲ್ಲಿ ಸದಾ ಇರುತ್ತದೆ. ನಮಸ್ಕಾರ. ನಿಮ್ಮ ರಾಶಿ ಮೇಲೂ ದೇವಿಯ ಕೃಪೆ ಇರಲಿ. ಈ 5 ರಾಶಿಯವರು ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಧನ್ಯರಾಗುತ್ತಾರೆ. ದರ್ಶನ, ಐಶ್ವರ್ಯ, ನೆಮ್ಮದಿ ಈ 3 ಲಭ್ಯವಾಗುತ್ತವೆ. ನೀವು ಈ ರಾಶಿಗಳಲ್ಲಿ ಒಬ್ಬರಿದ್ದರೆ ಕಾಮೆಂಟ್ನಲ್ಲಿ ಲಕ್ಷ್ಮಿ ದರ್ಶನ ಎಂದು ಬರೆಯಿರಿ.